Divine Grace Igniter. ಸಂತ ಜಾನ್ ಮೇರಿ ವಿಯನ್ನಿ, ಆಧ್ಯಾತ್ಮಿಕ ಪರಿವರ್ತನೆಯ ದೀವಿಗೆ. ಸಂತ ಜಾನ್ ಮೇರಿ ವಿಯನ್ನಿ ಅವರ ಜೀವನವು ಕೇವಲ ಒಬ್ಬ ಪಾದ್ರಿಯ ಕಥೆಯಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಅಸಾಧಾರಣ ನಂಬಿಕೆ ಮತ್ತು ಸಮರ್ಪಣೆಯಿಂದ ಹೇಗೆ ಆಧ್ಯಾತ್ಮಿಕ ಕ್ರಾಂತಿಯನ್ನು ತರಬಹುದು ಎಂಬುದಕ್ಕೆ ಒಂದು ಜೀವಂತ ಉದಾಹರಣೆ. ಅವರ ಜೀವನದ ಪ್ರತಿಯೊಂದು ಹಂತವೂ ನಮಗೆ ಆಳವಾದ ಪಾಠಗಳನ್ನು ಕಲಿಸುತ್ತದೆ. ಬಾಲ್ಯ ಮತ್ತು ಆರಂಭಿಕ ಹೋರಾಟಗಳು. ಜಾನ್ ವಿಯನ್ನಿ ಅವರು 1786ರಲ್ಲಿ ಫ್ರಾನ್ಸ್ನಲ್ಲಿ ಜನಿಸಿದಾಗ ಅವರ ದೇಶವು ಫ್ರೆಂಚ್ ಕ್ರಾಂತಿಯ ಪ್ರಕ್ಷುಬ್ಧತೆಯ ಮಧ್ಯದಲ್ಲಿತ್ತು. ಈ ಕ್ರಾಂತಿಯು ಚರ್ಚ್ ಅನ್ನು ತೀವ್ರವಾಗಿ ವಿರೋಧಿಸುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಆಚರಣೆಗಳು ರಹಸ್ಯವಾಗಿ ನಡೆಯಬೇಕಿತ್ತು. ಜಾನ್ ತಮ್ಮ ಬಾಲ್ಯದಲ್ಲಿಯೇ ಈ ಕಷ್ಟಗಳನ್ನು ಕಂಡಿದ್ದರು. ಅವರು ಚಿಕ್ಕವರಾಗಿದ್ದಾಗಲೇ ದೇವರ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿ ಬೆಳೆಸಿಕೊಂಡರು. ಆದರೆ ಅವರ ಓದುವ ಮತ್ತು ಬರೆಯುವ ಸಾಮರ್ಥ್ಯವು ದುರ್ಬಲವಾಗಿತ್ತು. ಲ್ಯಾಟಿನ್ ಭಾಷೆಯನ್ನು ಕಲಿಯುವುದು ಅವರಿಗೆ ಕಬ್ಬಿಣದ ಕಡಲೆಯಾಗಿತ್ತು. ಇದು ಪಾದ್ರಿಯಾಗಲು ಕಡ್ಡಾಯವಾಗಿತ್ತು. ಈ ಆರಂಭಿಕ ಹೋರಾಟಗಳು ಅವರ ಭವಿಷ್ಯದ. ಅವರು ಚಿಕ್ಕವರಾಗಿದ್ದಾಗಲೇ ದೇವರ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿ ಬೆಳೆಸಿಕೊಂಡರು. ಆದರೆ ಅವರ ಓದುವ ಮತ್ತು ಬರೆಯುವ ಸಾಮರ್ಥ್ಯವು ದುರ್ಬಲವಾಗಿತ್ತು. ಲ್ಯಾಟಿನ್ ಭಾಷೆಯನ್ನು ಕಲಿಯುವುದು ಅವರಿಗೆ ಕಬ್ಬಿಣದ ಕಡಲೆಯಾಗಿತ್ತು. ಇದು ಪಾದ್ರಿಯಾಗಲು ಕಡ್ಡಾಯವಾಗಿತ್ತು. ಜೀವನಕ್ಕೆ ಒಂದು ಅಡಿಪಾಯ ಹಾಕಿದವು. ಅವರು ತಮ್ಮ ವೈಯಕ್ತಿಕ ದೌರ್ಬಲ್ಯಗಳನ್ನು ನಂಬಿಕೆ ಮತ್ತು ದೃಢ ಸಂಕಲ್ಪದಿಂದ ಹೇಗೆ ಜಯಿಸಬಹುದೆಂದು ತೋರಿಸಿಕೊಟ್ಟರು. ಅವರ ಬದುಕು ನಮಗೆ ಕಲಿಸುವ ಪಾಠವೆಂದರೆ, ನಮ್ಮ ದೌರ್ಬಲ್ಯಗಳು ನಮ್ಮ ಗುರಿಯನ್ನು ತಡೆಯಲು ಸಾಧ್ಯವಿಲ್ಲ, ನಾವು ಅವುಗಳನ್ನು ದೇವರ ಅನುಗ್ರಹದೊಂದಿಗೆ ನಿವಾರಿಸಲು ಪ್ರಯತ್ನಿಸಿದರೆ ಸಾಕು. ಪಾದ್ರಿತ್ವದೆಡೆಗೆ ಕಠಿಣ ಪಯಣ. ಜಾನ್ ವಿಯನ್ನಿ ಅವರು ಪಾದ್ರಿಯಾಗಲು ಮಾಡಿದ ಪ್ರಯತ್ನಗಳು ಸಾಮಾನ್ಯವಾದದ್ದಲ್ಲ. ಸೈನ್ಯ ಸೇರುವ ಸವಾಲು, ಅನಾರೋಗ್ಯ ಮತ್ತು ಶಿಕ್ಷಣದಲ್ಲಿನ ಕಷ್ಟಗಳು ಅವರನ್ನು ಪದೇ ಪದೇ ಅಡ್ಡಿಪಡಿಸಿದವು. ಆದರೆ ಅವರು ಎಂದಿಗೂ ತಮ್ಮ ಗುರಿಯನ್ನು ಬಿಡಲಿಲ್ಲ. ಅವರ ದೃಢ ನಿರ್ಧಾರ ಮತ್ತು ದೇವರ ಮೇಲಿನ ಅವಲಂಬನೆಯಿಂದಾಗಿ ಅವರ ಧರ್ಮಗುರುಗಳು ಅವರಿಗೆ ಬೆಂಬಲ ನೀಡಿದರು. ಅವರ ನಂಬಿಕೆಯ ಆಳವು ಶೈಕ್ಷಣಿಕ ಅಡೆತಡೆಗಳಿಗಿಂತ ಹೆಚ್ಚು ಮುಖ್ಯ ಎಂದು ಗುರುತಿಸಿದರು. ಈ ಹಂತವು ನಮಗೆ ಒಂದು ಪ್ರಮುಖ ಸತ್ಯವನ್ನು ನೆನಪಿಸುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಹೃದಯದ ಶುದ್ಧತೆ ಮತ್ತು ದೇವರ ಮೇಲಿನ ಪ್ರೀತಿಯು ಬೌದ್ಧಿಕ ಸಾಮರ್ಥ್ಯಕ್ಕಿಂತ ಹೆಚ್ಚು ಮೌಲ್ಯಯುತವಾದುದು. ಜಾನ್ ವಿಯನ್ನಿಯವರ ವಿಷಯದಲ್ಲಿ ಇದು ಸಂಪೂರ್ಣ ಸತ್ಯವಾಗಿತ್ತು. ಆರ್ಸ್ನ ಆಧ್ಯಾತ್ಮಿಕ ದೀವಿಗೆ. 1818ರಲ್ಲಿ ಜಾನ್ ವಿಯನ್ನಿಯವರು ಆರ್ಸ್ ಎಂಬ ಸಣ್ಣ ಹಳ್ಳಿಯ ಪಾದ್ರಿಯಾಗಿ ನೇಮಕಗೊಂಡರು. ಆ ಹಳ್ಳಿಯು ನಂಬಿಕೆ ಕಳೆದುಕೊಂಡಿತ್ತು. ಜನರು ಚರ್ಚ್ ಮತ್ತು ಧರ್ಮದ ಬಗ್ಗೆ ಅಸಡ್ಡೆ ಹೊಂದಿದ್ದರು. ಜಾನ್ ಅವರು ಈ ಪರಿಸ್ಥಿತಿಯನ್ನು ತಮ್ಮ ತೀವ್ರ ಪ್ರಾರ್ಥನೆ, ಉಪವಾಸ ಮತ್ತು ಕಠಿಣ ತಪಸ್ಸಿನ ಮೂಲಕ ಬದಲಾಯಿಸಿದರು. ಅವರು ತಮ್ಮ ಸ್ವಂತ ಅಗತ್ಯಗಳನ್ನು ಕಡೆಗಣಿಸಿ ದಿನಕ್ಕೆ ಕೆಲವು ಗಂಟೆಗಳ ಕಾಲ ಮಾತ್ರ ನಿದ್ರಿಸುತ್ತಿದ್ದರು. ಉಳಿದ ಸಮಯವನ್ನು ಪ್ರಾರ್ಥನೆ, ಬೋಧನೆ ಮತ್ತು ತಪ್ಪೊಪ್ಪಿಗೆಯನ್ನು ಕೇಳುವುದರಲ್ಲಿ ಕಳೆಯುತ್ತಿದ್ದರು. ಅವರ ಈ ಸಂಪೂರ್ಣ ಸಮರ್ಪಣೆ ಕ್ರಮೇಣ ಹಳ್ಳಿಯ ಜನರ ಹೃದಯವನ್ನು ಮುಟ್ಟಿತು. ಅವರು ದೇವರ ಪ್ರೀತಿ ಮತ್ತು ಪಾಪಗಳಿಂದ ಪಶ್ಚಾತ್ತಾಪ ಪಡುವುದರ ಬಗ್ಗೆ ಸರಳ ಮತ್ತು ಶಕ್ತಿಯುತ ಭಾಷೆಯಲ್ಲಿ ಬೋಧಿಸಿದರು. ಅವರ ಪ್ರವಚನಗಳು ಜನರಲ್ಲಿ ಬದಲಾವಣೆಯನ್ನು ತಂದವು. ತಪ್ಪೊಪ್ಪಿಗೆಯ ಸೇವೆಯ ಮಹತ್ವ. ಸಂತ ಜಾನ್ ವಿಯನ್ನಿಯವರ ಜೀವನದ ಅತ್ಯಂತ ಗಮನಾರ್ಹ ಭಾಗವೆಂದರೆ ಅವರ ತಪ್ಪೊಪ್ಪಿಗೆಯ ಸೇವೆ. ಅವರು ದಿನಕ್ಕೆ 16 ಗಂಟೆಗಳ ಕಾಲ ತಪ್ಪೊಪ್ಪಿಗೆಯನ್ನು ಕೇಳುತ್ತಿದ್ದರು. ಸಾವಿರಾರು ಜನರು, ಶ್ರೀಮಂತರು ಮತ್ತು ಬಡವರು, ವಿದ್ಯಾವಂತರು ಮತ್ತು ಅನಕ್ಷರಸ್ಥರು, ಎಲ್ಲರೂ ಅವರ ಬಳಿ ಬರುತ್ತಿದ್ದರು. ಅವರು ಕೇವಲ ಪಾಪಗಳನ್ನು ಕ್ಷಮಿಸುವುದಲ್ಲದೆ ಅವರ ಹೃದಯಕ್ಕೆ ನೆಮ್ಮದಿ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು. ಅವರಲ್ಲಿ ಅನೇಕರು ಜಾನ್ ವಿಯನ್ನಿಯವರಿಗೆ ಜನರ ಆಲೋಚನೆಗಳನ್ನು ಮತ್ತು ಪಾಪಗಳನ್ನು ಓದುವ ದೈವಿಕ ಶಕ್ತಿ ಇತ್ತು ಎಂದು ನಂಬಿದ್ದರು. ಅವರ ತಪ್ಪೊಪ್ಪಿಗೆಯ ಕೋಣೆ ಆಧ್ಯಾತ್ಮಿಕ ಚಿಕಿತ್ಸಾಲಯವಾಗಿತ್ತು, ಅಲ್ಲಿ ಆತ್ಮಗಳು ಗುಣಮುಖವಾಗುತ್ತಿದ್ದವು. ಅವರು ನಂಬಿಕೆಯಿಲ್ಲದವರಲ್ಲಿ ನಂಬಿಕೆಯನ್ನು ಮೂಡಿಸಿದರು, ನಿರಾಶರಾದವರಿಗೆ ಭರವಸೆಯನ್ನು ನೀಡಿದರು ಮತ್ತು ಪಾಪಿಗಳನ್ನು ದೇವರ ಕಡೆಗೆ ಮರಳುವಂತೆ ಮಾಡಿದರು. ಅವರ ಈ ಸೇವೆ ಆಧ್ಯಾತ್ಮಿಕ ಜೀವನದಲ್ಲಿ ಪಶ್ಚಾತ್ತಾಪ ಮತ್ತು ಕ್ಷಮೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಂತಿಮ ಪ್ರತಿಬಿಂಬ. ಸಂತ ಜಾನ್ ವಿಯನ್ನಿಯವರ ಜೀವನವು ಕಠಿಣ ಪರಿಶ್ರಮ, ನಮ್ರತೆ ಮತ್ತು ದೇವರ ಮೇಲಿನ ಅವಿಶ್ರಾಂತ ನಂಬಿಕೆಯ ಸಂಕೇತ. ಅವರು ತಮ್ಮ ಜೀವನದುದ್ದಕ್ಕೂ ಪ್ರೀತಿ, ಕರುಣೆ ಮತ್ತು ಕ್ಷಮೆಯ ಸಂದೇಶವನ್ನು ಬೋಧಿಸಿದರು. ಅವರ ಜೀವನವು ಇಂದಿಗೂ ಪಾದ್ರಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಪ್ರೇರಣೆಯಾಗಿದೆ. ಅವರು ತಮ್ಮ ವೈಯಕ್ತಿಕ ದೌರ್ಬಲ್ಯಗಳನ್ನು ದೇವರ ಅನುಗ್ರಹದೊಂದಿಗೆ ಜಯಿಸಿ ತಮ್ಮ ಸಂಪೂರ್ಣ ಜೀವನವನ್ನು ಮಾನವಕುಲದ ಆಧ್ಯಾತ್ಮಿಕ ಉನ್ನತಿಗಾಗಿ ಮುಡಿಪಾಗಿಟ್ಟರು. ಅವರ ಜೀವನ ಕಥೆ ನಮಗೆ ನಮ್ರತೆ ಮತ್ತು ನಿಷ್ಠೆಯ ಮೂಲಕ ಅಸಾಧ್ಯವಾದದ್ದನ್ನು ಸಾಧಿಸಬಹುದು ಎಂದು ಕಲಿಸುತ್ತದೆ.
ಜಾನ್ ಮಾರಿ ವಿನ್ನಿ ಅವರ ಜೀವನವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಜೀವನದ ಪ್ರತೀಕವಾಗಿದೆ. ಅವರ ಸರಳತೆ, ದೀನತೆ ಮತ್ತು ಪ್ರೀತಿ ಇಂದಿಗೂ ಜನರಿಗೆ ಸ್ಫೂರ್ತಿಯಾಗಿದೆ. ಅವರ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸಿದವು. ಅವರು ಅನೇಕ ರೋಗಿಗಳನ್ನು ಗುಣಪಡಿಸಿದರು, ಬಡವರಿಗೆ ಸಹಾಯ ಮಾಡಿದರು ಮತ್ತು ಜನರ ಆಧ್ಯಾತ್ಮಿಕ ಮಾರ್ಗದರ್ಶಕರಾದರು. ಅವರ ಪವಾಡಗಳು ಮತ್ತು ಅವರ ಜೀವನ ಶೈಲಿಯಿಂದಾಗಿ ಅವರು ಸಂತರೆಂದು ಪರಿಗಣಿಸಲ್ಪಟ್ಟರು. ಜಾನ್ ಮಾರಿ ವಿನ್ನಿ ಅವರು 1859ರಲ್ಲಿ ನಿಧನರಾದರು. ಆದರೆ ಅವರ ಕೆಲಸ ಮತ್ತು ಅವರ ಪ್ರಭಾವವು ಇಂದಿಗೂ ಜೀವಂತವಾಗಿದೆ. ಅವರ ನೆನಪಿಗಾಗಿ ಅವರನ್ನು ಪ್ಯಾರಿಷ್ ಪ್ರೀಸ್ಟ್ಗಳ ಪೋಷಕ ಸಂತ ಎಂದು ಪರಿಗಣಿಸಲಾಗಿದೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.